ನಾನು ಯಾರೋ ನನಗೆ ಗೊತ್ತಿರುವಂತಹ ಒಂದು ಸಂಬಂಧಿಕರಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟೆ. ನಂಗೆ ಗೊತ್ತಿರಲಿಲ್ಲ ಅದು ಮುಳುಗ್ತಾ ಇರುವ ಹಡಗು ಅಂತ. ನನ್ನ ಉದ್ದೇಶ ತುಂಬ ಚೆನ್ನಾಗಿತ್ತು, ಒಳ್ಳೆಯದಿತ್ತು. ಆದರೆ ನನ್ನ ಅಪ್ರೋಚ್ ಗೊತ್ತಿರಲಿಲ್ಲ ನನಗೆ. ನನ್ನ ತಪ್ಪು ಗ್ರಹಿಕೆ ಏನಿತ್ತಂತಂದರೆ ಇವ್ರು ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತ. ಆದರೆ ಕ್ರಮೇಣ ಅವರಲ್ಲಿ ನೆಗೆಟಿವ್ ಆ್ಯಕ್ಟಿವಿಟಿ ಶುರು ಆಗೋಯಿತು. ಈಗ ಆ ವ್ಯಕ್ತಿ ಇನ್ನೂ ಇದ್ದಾರೆ. ಈಗ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಾ ಅಥವಾ ಕರ್ಸ್ ಮಾಡಲಾ? ನನಗೆ ಕಷ್ಟವನ್ನು ಕೊಟ್ಟು ನಂಗೆ ಪಾಠವನ್ನು ಕೊಟ್ಟವರು, ಇನ್ನೊಬ್ಬರು ಅದೇ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿ ನನಗೆ ಪಾಠವನ್ನು ಕೊಟ್ಟವರು. ಓರಿಯೆಂಟಲ್ ಬ್ಯಾಂಕ್ ಆಫ್ ಕಾಮರ್ಸ್ ಅಂತ ಕೆಲಸ ಮಾಡ್ತಾಯಿದ್ದೆ 85ರಿಂದ 94ವರೆಗೆ, ಅಂದರೆ 9 ವರ್ಷ ಪೂರ್ತಿ. ಒಳ್ಳೊಳ್ಳೆ ಅನುಭವಗಳು. ನಾನು ಇವತ್ತು ಬೆಳೆದು ಬಂದಿದ್ದಕ್ಕೆ ಥ್ಯಾಂಕ್ಸ್ ಟು ನನ್ನ ಅಲ್ಲಿನ ಮೆಂಟರ್ಸ್, ಅಲ್ಲಿನ ಗುರುಗಳು. ಅಲ್ಲಿ ಒಂದು ಸಂದರ್ಭ ಬಂತು. ಆ ಸಂದರ್ಭ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಅವತ್ತಿಗೆ ನೋವು, ದುಃಖ ಎಲ್ಲ, ಅವಮಾನ, ಸಾಲ, ಪ್ರಾಬ್ಲಮ್ಸು ಎಲ್ಲ. 87 ನಾನು ಯಾರೋ ನನಗೆ ಗೊತ್ತಿರುವಂತಹ ಒಂದು ಸಂಬಂಧಿಕರಿಗೆ ಹೆಲ್ಪ್ ಮಾಡಬೇಕು ಅಂತ ಮುಂದೆ ಹೆಜ್ಜೆ ಇಟ್ಟೆ. ನಂಗೆ ಗೊತ್ತಿರಲಿಲ್ಲ ಅದು ಮುಳುಗ್ತಾ ಇರುವ ಹಡಗು ಅಂತ, ಮುಳುಗ್ತಾ ಇರುವ ದೋಣಿ. ನಾನು ಅದರ ಹತ್ತಿರ ಹೋದರೆ ನನ್ನನ್ನು ಎಳ್ಕೊಳ್ಳುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಫೈನಾನ್ಷಿಯಲ್ ಹೆಲ್ಪ್ ಮಾಡಬೇಕಾಗಿತ್ತು. ಎಲ್ಲ ಬೇರೆ ಊರಿಂದ ಕರ್ಕೊಂಡು ಬಂದೆ. ಆ ಊರಿಂದ ಕರ್ಕೊಂಡ್ಬಂದು ನಾನು ಅವರಿಗೆ ಒಂದು ಮನೆಯನ್ನು, ಜಾಗವನ್ನು ಮಾಡಿಕೊಟ್ಟೆ. ನನಗೆ ಬರ್ತಾ ಇದ್ದಿದ್ದ ಸಂಬಳನೇ 2,000 ರೂಪಾಯಿ ಅವತ್ತು ತಿಂಗಳಿಗೆ. ಆ 2,000 ರೂಪಾಯಲ್ಲಿ ಬೇರೆ ಏನಾದರೂ ಮಾಡಿಸ್ಲಿ ಅಂತ ಹೇಳಿಬಿಟ್ಟು ಅವ್ರಿಗೊಂದು ಸಣ್ಣ ಬಿಸ್ನೆಸ್ ಹಾಕ್ಕೊಟ್ಟೆ. ಅದನ್ನ ಬೆಳೆಸ್ಕೊಳ್ಳಿ. ಅದಾದಮೇಲೆ ಅವರಿಗೆ ಅನುಕೂಲ ಆಯಿತಂದರೆ ಅವ್ರ ಜೀವನ ಚೆನ್ನಾಗಾಗತ್ತೆ, ಆ ಮನೆ ಚೆನ್ನಾಗಾಗತ್ತೆ ಅಂತ ನನ್ನ ಉದ್ದೇಶ. ನನ್ನ ಉದ್ದೇಶ ತುಂಬ ಚೆನ್ನಾಗಿತ್ತು, ಒಳ್ಳೆಯದಿತ್ತು. ಆದರೆ ನನ್ನ ಅಪ್ರೋಚ್ ಗೊತ್ತಿರಲಿಲ್ಲ ನನಗೆ. ನನ್ನ ಸ್ನೇಹಿತರೆಲ್ಲ ಒಂದು ಗಾದೆ ಹೇಳ್ತಾರೆ, ದಾನಿಯಾಗಬೇಕು, ದರಿದ್ರನಾಗಬಾರದು ಅಂತ. ಅದು ನನಗೆ ಅನ್ವಯಿಸ್ಬಿಡ್ತು. ಆವತ್ತಿನ ದಿನ ನನಗೆ ಬ್ಯಾಂಕಲ್ಲಿ ಇದ್ದಿದ್ದರಿಂದ ಸಾಲ ಸಿಗ್ತಾಯಿತ್ತು, ಪರ್ಸನಲ್ ಲೋನ್ ಸಿಗ್ತಾಯಿತ್ತು, ಅಥವಾ ಯಾವುದಾದ್ರೂ ಒಂದು ಅಸೆಟ್ ಲೋನ್ ಅಂತ ಸಿಗ್ತಾಯಿತ್ತು. ನನಗೆ ಒಂದು ಟೈಮ್ಲಿ ಎಷ್ಟು ಒಂದು 36 ತಿಂಗಳು, 48 ತಿಂಗಳವರೆಗೂ ಸಿಗೋದು. ನಾನು ಪರ್ಮನೆಂಟ್ ಎಂಪ್ಲಾಯಿ. ಹಾಗಾಗಿ ನಾನು ಲೋನ್ಸ್ ಎಲ್ಲ ಹಾಕಿಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಟಿದ್ದೆ, ಬಂಡವಾಳ ಹಾಕಿ ಕೊಟ್ಟಿದ್ದೆ. ಅವ್ರ ಮನೆ ಅಡ್ವಾನ್ಸ್, ಅವ್ರು ನೋಡ್ಕೊಳ್ಳೋಕ್ಕೆ, ಅವ್ರ ಮನೆ ಜೀವನ ನಡೆಯೋಕ್ಕೆ, ಅವ್ರ ಬಿಸ್ನೆಸ್ಸಲ್ಲಿ ಎಕ್ವಿಪ್ ಆಗಿ ಒಂದು ಸ್ವಲ್ಪ ಬೆಳೆಯೋವರೆಗೆ ಒಂದು ವೆಯ್ಟಿಂಗ್ ಟೈಮ್ ಇದೆ. ಆ ವೆಯ್ಟಿಂಗ್ ಟೈಮ್ವರೆಗೆ ನಾನು ನೋಡ್ಕೋತಾ ಇದ್ದೆ. ನನಗೆ ಬೇಜಾರಿರಲಿಲ್ಲ. ನಂದು ಅವತ್ತಿನ ದಿನದ ಮೆಂಟಾಲಿಟಿ, ಇವತ್ತಿನ ದಿನದ ಮೆಂಟಾಲಿಟಿ ಒಂದೇ. ನಾನು ಬದುಕೋದ್ರ ಜೊತೆಗೆ 4 ಜನನ ಬದುಕಿಸ್ಬೇಕು, ಅದರಲ್ಲೂ ಹತ್ತಿರದವ್ರನ್ನ ಬದುಕಿಸ್ಬೇಕು. ಇವರೆಲ್ಲ ನೋಡಿದವರು, ಚೆನ್ನಾಗಿ ಬಾಳಿ ಬದುಕಿದವರು, ಅವರು ಎಲ್ಲೋ ಒಂದು ಕಡೆ ಕೆಳಗೆ ಇಳಿದೋದ್ರಲ್ಲ ಅಂತ ನಂಗೆ ನೋವಿತ್ತು. ಆದರೆ ನಂಗೆ ನನ್ನ ತಪ್ಪು ಗ್ರಹಿಕೆ ಏನಿತ್ತಂತಂದರೆ ಇವ್ರು ಚೆನ್ನಾಗಿ ಆಗ್ತಾ ಇದ್ದಾರೆ ಅಂತ. ಆದರೆ ಕ್ರಮೇಣ ಅವರಲ್ಲಿ ನೆಗೆಟಿವ್ ಆ್ಯಕ್ಟಿವಿಟಿ ಶುರು ಆಗೋಯಿತು. ನೆಗೆಟಿವ್ ಆ್ಯಕ್ಟಿವಿಟಿ ಅಂತಂದರೆ ಡ್ರಿಂಕ್ಸ್ ಮಾಡೋದು, ಈ ಬಂಡವಾಳವನ್ನೇ ತಿಂದು ಬಿಡೋದು. ಕ್ರಮೇಣ ನನ್ನ ಸರ್ಕಲ್ ಅಷ್ಟು ಪರಿಚಯ ಆಯಿತು, ಬ್ಯಾಂಕಿಂಗ್ ಸರ್ಕಲ್ಲು. ನನ್ನ ಬ್ಯಾಂಕಿಂಗ್ ಸರ್ಕಲ್ಲಿಂದ ಎಲ್ಲರ ಹತ್ರನೂ ಸೇರಿ ನನಗೆ ಗೊತ್ತಿಲ್ಲದೆ ಕೆಲವು ದುಡ್ಡು ತೊಗೊಂಡಿದ್ರು. ದುಡ್ಡು ತೊಗೊಂಡು ಒನ್ ಫೈನ್ ಡೇ ನನಗೆ ಎಲ್ಲರೂ ಕೇಳಲಿಕ್ಕೆ ಶುರು ಮಾಡಿದಾಗ ನನ್ನ ಸಾಲ ಎಷ್ಟಿತ್ತಂತಂದರೆ 5 ಲಕ್ಷ ಆಗಿತ್ತು. ಈ 5 ಲಕ್ಷಕ್ಕೆ ಕೆಲವು ಕಡೆ ನಾನು 1% ಬಡ್ಡಿ ಕಟ್ತಾ ಇದ್ದೆ. ಇನ್ನು ಕೆಲವು ಕಡೆ ಒಂದು 2 ಲಕ್ಷಕ್ಕೆ ಬೇರೆಯವ್ರ ಹತ್ರ ತೊಗೊಂಡಿದ್ದರಿಂದ ಅದಕ್ಕೊಂದು 3% ಕಟ್ತಾ ಇದ್ದೆ. ಇನ್ಯಾರ ಹತ್ರನೂ 5% ಕಟ್ತಾ ಇದ್ದೆ. ನನ್ನ ಟೋಟಲ್ ಬಡ್ಡಿ ಬಂದು ಒಂದು 15ರಿಂದ 18 ಸಾವಿರ. ನನಗೆ ರಿಸೋರ್ಸ್ ಇಲ್ಲ, ನಂಗೆ ಬರ್ತಾ ಇದ್ದಿದ್ದ ಸಂಬಳ 2,000. ಈಗ ಏನು ಮಾಡಬೇಕು? ಅತ್ತೆ ಬೇಜಾರು ಪಟ್ಕೊಂಡೆ, ಕೇಳಿಕೊಂಡೆ, ಶಾಪಗಳು ಹಾಕಿದೆ, ಮನೇಲಿ ಜಗಳ ಆಯಿತು, ಎಲ್ಲ ಆಯಿತು. ಆದರೆ ಇದು ಯಾವುದೂ ನನಗೆ ಸಲ್ಯೂಷನ್ ಆಗಿ ಬರಲಿಲ್ಲ. ಯಾವತ್ತೋ ಒಂದು ದಿನ ಅನ್ನಿಸ್ತು, ಇನ್ನು ಅವರು ವಾಪಸ್ ಕೊಡೋದಿಲ್ಲ, ಅವರು ಇಟ್ಕೊಂಡಿದ್ದಾರೆ ಅಂತಂದರೆ ಎಲ್ಲ ತಿಂದು ಕ್ಲೋಸ್ ಮಾಡಿಬಿಟ್ಟಿದ್ರು. ಹೊಸ ಆದಾಯ ಇದೆಯಾ ಅಂದರೆ ಇಲ್ಲ. ಸೊ ನಂಗೆ ಅನ್ನಿಸ್ತು ಇವ್ರ ಹಿಂದೆ ಹೋಗಬಾರ್ದು, ಕೇಳ್ಕೊಳ್ಳೋಕೆ ಸಹಿತ ನಾನು ಹೋಗಬಾರ್ದು. ಮುಗೀತು. ಒನ್ ಫೈನ್ ಡೇ ನಾನು ಡಿಸೈಡ್ ಮಾಡಿಕೊಂಡೆ, ಇವತ್ತಿಂದ ಸಂಪಾದನೆ ಜಾಸ್ತಿ ಮಾಡಿದ್ರೆ ಆಯ್ತಲ್ಲ ಅಂತ. ಅವತ್ತೊಂದು ನಾರಾಯಣ್ ಸೇತಿ ಅಂತ ಚಾರ್ಟರ್ಡ್ ಅಕೌಂಟೆಂಟು ನಮ್ಮ ಬ್ಯಾಂಕ್ನವರೇ ಇದ್ದರು. ಅವ್ರ ಹತ್ರ ಹೋಗಿ ನನ್ನ ಪ್ರಾಬ್ಲಮ್ಸ್ ಹೇಳಿದೆ. ಹೇಳಿದ ತಕ್ಷಣ ನಿಮಗೆ ಟೈಪಿಂಗ್ ಎಲ್ಲ ಬರುತ್ತಲ್ವಾ ಅಂತಂದರು. ಟೈಪಿಂಗ್ ಬರುತ್ತೆ ಅಂತಂದೆ. ನನ್ನ ಪ್ರಾಜೆಕ್ಟ್ ರಿಪೋರ್ಟ್ಸ್ ಟೈಪ್ ಮಾಡಿ ಕೊಡ್ತೀಯಾ ಅಂತಂದರು. ಅವತ್ತು ಕಂಪ್ಯೂಟರ್ ಇಲ್ಲ, ಮ್ಯಾನ್ಯಲ್ ಟೈಪಿಂಗ್. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಟೈಪ್ ಮಾಡಿದ್ರೆ ನಂಗೊಂದು 300 ರೂಪಾಯಿ ಕೊಡೋರು. ಒಂದು 30 ಪೇಜಿನ ರಿಪೋರ್ಟ್ ಅಂದರೆ 30 ಪೇಜು ಅಂದರೆ ಒಂದು ಪೇಜಿಗೆ ನನಗೆ 10 ರೂಪಾಯಿ. ಅದೆಲ್ಲ ಟ್ಯಾಬ್ಯುಲರೆಲ್ಲ ಹಾಕಿ ಕೊಡಬೇಕು. ಜೆರಾಕ್ಸ್ ಎಲ್ಲ ಏನಿಲ್ಲ. 2 ಕಾಪಿ ಬೇಕಂದರೆ 2 ಸಲ ಟೈಪ್ ಮಾಡಬೇಕು.
ಸೊ ಹಾಗೆ ನನಗೆ ಡೈಲಿ ಒಂದು 600 ರೂಪಾಯಿ ಸಂಪಾದನೆ ಮಾಡುವಷ್ಟು ಅವ್ರು ತೋರಿಸ್ಕೊಟ್ರು. 2 ರಿಪೋರ್ಟ್ ಮಾಡ್ತಾಯಿದ್ದೆ. ನಾನು ಆಫೀಸ್ ಮುಗಿಸ್ಕೊಂಡು 6 ಗಂಟೆಗೆ ನನ್ನ ಆಫೀಸ್ ಮುಗಿತಾ ಇತ್ತು, 7 ಗಂಟೆಗೆ ಸೈಕಲಲ್ಲಿ ಮನೆಗೆ ಬರ್ತಾಯಿದ್ದೆ. ಅದಾದಮೇಲೆ 2 ಅವರ್ ಕೂತ್ಕೊಂಡು ಮನೆಯಲ್ಲಿ ಒಂದು ಟೈಪ್ರೈಟರ್ ಇಟ್ಕೊಂಡು ನಾನು ಟೈಪ್ ಮಾಡಿ ಕೊಡ್ತಾಯಿದ್ದೆ. ಸಂಪಾದನೆಯ ಅನುಭವ ಆಗೋಕ್ಕೆ ಶುರು ಆಯಿತು. ಅಂದರೆ ಆ ಹಿಡಿತ ಸಿಗೋಕ್ಕೆ ಶುರು ಆಯಿತು. 1 ವರ್ಷ ಟೈಮ್ ತೊಗೊಂಡು ನಾನು ಸಾಲ ತೀರಿಸ್ದೆ. ಈಗ ಆ ವ್ಯಕ್ತಿ ಇನ್ನೂ ಇದ್ದಾರೆ. ಈಗ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲಾ ಅಥವಾ ಖರ್ಚು ಮಾಡಲಾ? ಇವತ್ತಿನ ನನ್ನ ಪರಿಸ್ಥಿತಿಗೆ ಒಂದು ಹೆಜ್ಜೆ ಅವರ ಕಾರಣ ಆಗಿದ್ದರು ಅಂತ. ಅವತ್ತಿನ ದಿನದ ನನಗೆ ಇನ್ಸೆಕ್ಯೂರ್ಡ್ ಪರಿಸ್ಥಿತಿ ಬರದೇ ಇದ್ದಿದ್ರೆ, ಸಾಲ ಇಲ್ಲದೇ ಇದ್ದಿದ್ರೆ, 15,000 ಬಡ್ಡಿ ಕಟ್ಟಬೇಕು ಅಂತ ಇಲ್ಲದೇ ಇದ್ದಿದ್ರೆ ಬಹುಶಃ ನಂಗೆ ಸಂಪಾದನೆಯ ಆಸೆಯೇ ಇರ್ತಾ ಇರಲಿಲ್ಲ. ಸೊ ಅವತ್ತಿಗೆ ನೋಡಿದಾಗ ಅದು ಪೇಯ್ನ್ಸ್. ಆದರೆ ಆ ಪೇಯ್ನ್ಸಲ್ಲಿ ನನ್ನ ಸಂಪಾದನೆ ಜಾಸ್ತಿ ಮಾಡ್ಕೊಂಡು ಬಂದೆ, ಕ್ಯಾರೆಕ್ಟರ್ ಜಾಸ್ತಿ ಮಾಡ್ಕೊಂಡ್ಬಂದೆ, ಸ್ಟ್ರಾಂಗ್ ಆಗ್ತಾ ಬಂತು, ಅವಮಾನಗಳನ್ನು ಸಹಿಸ್ಕೊಳ್ಬೇಕಾಯ್ತು. ಇದು ಎಲ್ಲವೂ ಫಾಸ್ಟ್ ಆಗ್ಲಿಕ್ಕೆ ಶುರು ಮಾಡಿದೆ. ಇದೆಲ್ಲ ಆಗಿ ಸಾಲ ತೀರಿಸ್ದೆ. ನನ್ನನ್ನು ಕೇಳಿದೆ ನೀವು ಯಾಕೆ ಕೊಟ್ರಿ ಅಂತ ನಾನು ಯಾರನ್ನೂ ಕೇಳಲಿಲ್ಲ. ಎಲ್ಲರಿಗೂ ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ನೀವು ಮಾಡಿದ್ದೀರಿ, ಕೊಟ್ಟಿದ್ದೀರಿ, ಹಾಗಾಗಿ ನೀವೆಲ್ಲರಿಗೂ ತೀರಿಸ್ತೀನಿ ಅಂತ ಹೇಳಿ 1 ವರ್ಷ ಟೈಮ್ ತೊಗೊಂಡು ತೀರಿಸ್ದೆ. ನನಗೆ 2 ಅನುಭವಗಳೀಗ. ಒಬ್ಬರು ನನಗೆ ಕಷ್ಟವನ್ನು ಕೊಟ್ಟು ನಂಗೆ ಪಾಠವನ್ನು ಕೊಟ್ಟವರು, ಇನ್ನೊಬ್ಬರು ಅದೇ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿ ನನಗೆ ಪಾಠವನ್ನು ಕೊಟ್ಟವರು. ಇಬ್ಬರು ಜೀವನ ಕೊಟ್ಟವ್ರೆ. ಈಗ ಇವತ್ತು ನೋಡಿದ್ರೆ ನನಗೆ ಇಬ್ಬರು ನನ್ನ ದೇವತೆಗಳ ಥರ ಕಾಣಿಸ್ತಾರೆ. ದ್ವೇಷ ಇಲ್ಲ, ಅದು ಯಾವಾಗಲೂ ಹೊರಟೋಯ್ತು. ಒಂದು ಸ್ವಲ್ಪ ದಿನ ನೋಡಿದೆ, ಅದಾದಮೇಲೆ ಅವರು ವಾಪಸ್ ಕೊಡಲಿಲ್ಲ. ಆದರೆ ಅವತ್ತಿಂದ ನಾನೊಂದು ಬಿಹೇವಿಯರ್ಗೆ ಬಂದೆ. ಒಂದು, ದಾನ ಮಾಡೋದು ನಿಲ್ಲಿಸ್ಬಿಡ್ಬೇಕು, ಅರ್ಹರು ಅಲ್ಲದೆ ಇದ್ದರೆ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಸೊ ಲೈಫಿನ ದೊಡ್ಡ ಪಾಠ ಅಂದರೆ ನಾವು ಯಾರಿಗೋ ಹೆಲ್ಪ್ ಮಾಡೋಕ್ಕೆ ಹೊರಟೋಗ್ತೀವಿ, ಆದರೆ ದರಿದ್ರನಾಗಬಾರದು ಅಂತ. ದಾನ ಏಕೆ? 100 ರೂಪಾಯಿ ಇದ್ದರೆ 10-20 ರೂಪಾಯಿ ಎತ್ಕೊಡಿ. ಅದು ವಾಪಸ್ ಬರುತ್ತೆ ಅಂತ ಬೇಡ, ಬರದೇ ಇದ್ದರೂ ಪರವಾಗಿಲ್ಲ ಅಂತ ಎತ್ಕೊಡ್ಬೇಕು. ನಾನು ಕಲಿತ ಪಾಠ. ಅವತ್ತು ಕಲ್ತದ್ದು ಬಹುಶಃ ಅವತ್ತು 5 ಲಕ್ಷದಲ್ಲಿ ನಿಂತೋಯ್ತು. ಅದರ ಸಂಪಾದನೆ ನನಗೆ ಜಾಸ್ತಿ ಆಗ್ತಾನೆ ಬಂದದ್ದು ಒಬ್ಬರು ಆ ಪರಿಸ್ಥಿತಿಯನ್ನು ತಂದದ್ರಿಂದ. ಅವ್ರನ್ನ ಇವತ್ತಿಗೂ ನಾನು ದ್ವೇಷ ಮಾಡಿಲ್ಲ. ಇವತ್ತಿಗೂ ಬರ್ತಾರೆ, ಮನೆಗೆ ಬರ್ತಾರೆ, ಮಾತಾಡಿಸ್ತಾರೆ. ಆದರೆ ನನಗೆ ಆ ಕಹಿ ಅನುಭವ ಇನ್ಯಾರಿಗೂ ಆಗಬಾರ್ದಂತ ಈ ಎಪಿಸೋಡ್ ಮಾಡ್ತಾಯಿದ್ದೀನಿ. ಅದೇ ರೀತಿ ಇನ್ನೊಬ್ಬರು ತನ್ನ ಕೈಲಾದ ನನಗೆ ಕೆಲಸವನ್ನು ಕೊಟ್ಟು ಹೆಲ್ಪ್ ಮಾಡಿದ್ರು. ಅವ್ರು ಇನ್ಯಾರ ಹತ್ರನೂ ಕೊಡ್ಬೋದಾಗಿತ್ತು, ಅಥವಾ ಅವ್ರ ಆಫೀಸಲ್ಲಿ ಒಂದು ಸ್ಟಾಫ್ ಇಟ್ಕೊಂಡು ಮಾಡ್ಬೋದಾಗಿತ್ತು, ಆದರೆ ನನಗೆ ಕೊಟ್ಟರು. ಸೊ ಅವತ್ತಿಂದ ಇವತ್ತಿನವರೆಗೆ ನಾನು ನನ್ನ ಕೈಲಾದ ಯಾವ್ದ್ಯಾವ್ದು ಕೆಲಸಗಳಿದೆ ನನ್ನ ಸರ್ಕಲ್ನ ಬಿಲ್ಡಪ್ ಮಾಡೋದಕ್ಕೆ ಆ ಕೆಲಸಗಳನ್ನು ಅವ್ರಿಗೆ ಕೊಡ್ತೀನಿ. ನನಗೆ ಯಾರೋ ಒಬ್ಬರು ಮಾಡಿದಾರಲ್ಲ, ಆ ಚೈನನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೀಗೆ ಅವಮಾನಗಳು, ನೋವುಗಳು, ಸಾಲಗಳು, ರಿಸ್ಕ್ಗಳು, ಭಯಗಳು ಇದ್ರೇ ಬದುಕು. ಈ ಬದುಕು ಎಲ್ಲರ ಲೈಫಲ್ಲೂ ಹೀಗೆ ಆಗಿರುತ್ತೆ. ಒಂದು ಪ್ರಮಾಣಗಳು ಬೇರೆ ಬೇರೆ ಆಗಿರ್ಬೋದು, ನನಗೆ ಜಾಸ್ತಿ ಆಗಿರ್ಬೋದು, ಇನ್ಯಾರಿಗೋ ಕಮ್ಮಿ ಆಗಿರ್ಬೋದು. ಯಾರೂ ಧೃತಿಗೆಡುವ ಅವಶ್ಯಕತೆ ಇಲ್ಲ ಅಂತ. ಲೈಫ್ ಪುಲಾನ್ ಆಗ್ತಾನೇ ಇರುತ್ತೆ. ಪ್ರತಿನಿತ್ಯ ಉತ್ಸಾಹ ಕುಗ್ಗದೆ ಹೊಸ ಹೊಸ ಕೆಲಸಗಳನ್ನು, ಹೊಸ ಹೊಸ ಆಪರ್ಚುನಿಟೀಸ್ನ ಹುಡುಕೊಂಡ್ರೆ ಬದುಕು ತುಂಬ ಚೆನ್ನಾಗಿದೆ.